ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ, ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದೀರಾ, ಮತ್ತೆ ನಿಮ್ಮೊಂದು ಕ್ಯಾರಿಯರನ್ನು ಟೆಕ್ನಿಕಲ್ ಇಂಡಸ್ಟ್ರಿಯಲ್ಲಿ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ರೆ, ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಟ್ರೆಂಡಲ್ಲಿರುವಂತಹ 4 ಟೆಕ್ನಿಕಲ್ ಕೋರ್ಸಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೇನೆ. ಈ ಕೋರ್ಸಸ್ ಆಲ್ಮೋಸ್ಟ್ ನೋ ಕೋಡಿಂಗ್ ಕೋರ್ಸಸ್ ಆಗಿದೆ, ಮತ್ತೆ ಕೆಲವೊಂದರಲ್ಲಿ ಸ್ವಲ್ಪ ಕೋಡಿಂಗ್ನ ನಾಲೆಜ್ ಬೇಕಾಗತ್ತೆ. ಸೊ ನೀವು ನಾನ್ ಟೆಕ್ನಿಕಲ್ ಆರ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದು IT ಇಂಡಸ್ಟ್ರಿಯಲ್ಲಿ ಎಂಟರ್ ಮಾಡಲಿಕ್ಕೆ ನೋಡ್ತಾ ಇದ್ರೆ ಈ ಒಂದು ಕೋರ್ಸಸ್ಗಳು ತುಂಬ ಯೂಸ್ಫುಲ್ ಆಗಲಿಕ್ಕಿದೆ. ಸೊ ಇದು ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿರುವಂಥ ಕೋರ್ಸಸ್ಗಳು, ಮತ್ತೆ ಬರುವಂಥ ದಿನಗಳಲ್ಲೂ ಇದರ ಒಂದು ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಯಾವುದೇ ಒಂದು ಪಾರ್ಟ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ಫಸ್ಟ್, ಹೈ ಡಿಮ್ಯಾಂಡಲ್ಲಿ ಇರುವಂಥ ಕೋರ್ಸಸ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕರೆಂಟ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡಲ್ಲಿರುವಂಥ ಸ್ಕಿಲ್ ಆಗಿದೆ. ಪ್ರತಿಯೊಂದು ಬಿಸ್ನೆಸ್, ಸ್ಮಾಲ್ ಸ್ಕೇಲ್, ಮಿಡ್ ಸ್ಕೇಲ್, ದೊಡ್ಡ ಬಿಸ್ನೆಸ್ಗಳು ಅವರ ಒಂದು ಬ್ರ್ಯಾಂಡಿಂಗ್ ಮತ್ತು ಪ್ರಮೋಷನನ್ನು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ತಾರೆ. ಸ್ಮಾರ್ಟ್ಫೋನ್ನ ಬಳಕೆ, ಇಂಟರ್ನೆಟ್ನ ಬಳಕೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಪ್ರತಿಯೊಂದು ಬಿಸ್ನೆಸ್ ಪ್ರಮೋಷನನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ತಾ ಇದ್ದಾರೆ. ಸೊ ಡಿಜಿಟಲ್ ಮಾರ್ಕೆಟರ್ನ ಒಂದು ಬೇಡಿಕೆ ಬರುವಂಥ ದಿನಗಳಲ್ಲೂ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಸೊ ಒಬ್ಬ ಸ್ಕಿಲ್ಡ್ ಡಿಜಿಟಲ್ ಮಾರ್ಕೆಟರ್ಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ಇದರಲ್ಲಿ ಮೇನ್ ಆಗಿ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೊ ಒಂದು ಕಂಪ್ಲೀಟ್ ಒಂದು ಬಿಸ್ನೆಸ್ನ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡುವಂಥದ್ದು, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಆ ಒಂದು ಬಿಸ್ನೆಸ್ನ ಒಂದು ಬ್ರ್ಯಾಂಡಿಂಗ್ ಪ್ರಮೋಷನನ್ನು ಮಾಡುವಂಥದ್ದು, ಮತ್ತು ಬೇರೆ ಬೇರೆ ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ಇನ್, ಈ ರೀತಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಮಾರ್ಕೆಟಿಂಗನ್ನು ಮಾಡುವಂಥದ್ದು. ಕಂಟೆಂಟ್ ಮಾರ್ಕೆಟಿಂಗ್ಗಳು, ಟೆಕ್ಸ್ಟ್, ವಿಡಿಯೋ, ವಾಟ್ಸಪ್ ಮಾರ್ಕೆಟಿಂಗ್ ಇರ್ಬೋದು, ಇಮೇಲ್ ಮಾರ್ಕೆಟಿಂಗ್ ಇರ್ಬೋದು, SMS ಮಾರ್ಕೆಟಿಂಗ್, ಇದನ್ನೆಲ್ಲ ಮಾಡುವಂಥದ್ದು. ಗೂಗಲಲ್ಲಿ ಮೇನ್ ಆಗಿ ಯಾವುದೇ ಒಂದು ಬಿಸ್ನೆಸ್ ಬಗ್ಗೆ ಸರ್ಚ್ ಕೊಟ್ಟಾಗ ಪರ್ಟಿಕ್ಯುಲರ್ ಬಿಸ್ನೆಸ್ ಸರ್ಚಲ್ಲಿ ಟಾಪಲ್ಲಿ ಬರುವಂಥದ್ದು, ಅದು SEO ಅಂತ ಹೇಳ್ತಾರೆ. ಸೊ SEO ಕರೆಂಟ್ ಮಾರ್ಕೆಟಲ್ಲಿ ನೀವು ಒಬ್ಬ ಒಳ್ಳೆ ಸ್ಕಿಲ್ಡ್ SEO ಆಗಿದ್ರೆ ತುಂಬ ಬೇಡಿಕೆ ಇದೆ. ಯಾಕಂದರೆ ಇದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿದೆ. ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ಮಾಡ್ಯೂಲ್ಸ್ಗಳಿದೆ. SEO, ಗೂಗಲ್ ಆ್ಯಡ್ಸ್, ಅನಾಲಿಟಿಕ್ಸ್, ಸೋಷಿಯಲ್ ಮೀಡಿಯಾ ಕ್ಯಾಂಪೇನಿಂಗ್, ಈ ರೀತಿ ತುಂಬ ಮೇಜರ್ ಮಾಡ್ಯೂಲ್ಸ್ಗಳು ಬರುತ್ತೆ. ಅದರಲ್ಲಿ ಒನ್ ಆಫ್ ದ ಹೈ ಡಿಮ್ಯಾಂಡ್ ಮಾಡ್ಯೂಲ್ ಬಂದುಬಿಟ್ಟು SEO. ಆಮೇಲೆ ಗೂಗಲ್ ಆ್ಯಡ್ಸನ್ನು ಹೇಗೆ ರನ್ ಮಾಡುವಂಥದ್ದು, ಗೂಗಲ್ ಅನಾಲಿಟಿಕ್ಸ್, ಗೂಗಲ್ ಟ್ಯಾಗ್ ಮ್ಯಾನೇಜರ್, ಇದನ್ನು ಕಲಿತೀರಾ. ಸೊ ಕಂಟೆಂಟ್ ಮಾರ್ಕೆಟಿಂಗ್, ವಾಟ್ಸಪ್, ಇಮೇಲ್, SMS ಮಾರ್ಕೆಟಿಂಗ್ ಹೇಗೆ ಮಾಡೋದು ಕಲಿತೀರಾ. ಸೊ ಯಾವುದೇ ಒಂದು ಬಿಸ್ನೆಸ್ ಗ್ರೋ ಆಗಬೇಕಂತಾದರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್ ಮಾಡಬೇಕು, ಅದನ್ನು ಕಲಿತೀರಾ. ಸೊ ರಿಸರ್ಚನ್ನು ಮಾಡುವಂಥದ್ದು, ಇದೆಲ್ಲ ಮೇಜರ್ ಮಾಡ್ಯೂಲ್ಸ್ಗಳನ್ನ ನೀವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಕಲಿತೀರಾ. ಈ ಒಂದು ಕೋರ್ಸ್ ಮಾಡಬೇಕಂತಾದರೆ ಏನು ಸ್ಕಿಲ್ಸ್ಗಳು ಬೇಕಾಗುತ್ತೆ. ಸೊ ಬೇಸಿಕ್ ಸ್ಕಿಲ್ ಬಂದುಬಿಟ್ಟು ನಿಮಗೆ ಕಂಪ್ಯೂಟರ್ನ ಬೇಸಿಕ್ ನಾಲೆಜ್ ನಿಮಗೆ ಬೇಕಾಗತ್ತೆ. ಬೇಸಿಕ್ ಆಪರೇಟಿಂಗ್ ಸಿಸ್ಟಮ್, ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ 10, 11, iOS, ಇದನ್ನು ಗೊತ್ತಿರಬೇಕು. ವೆಬ್ ಬ್ರೌಸರ್ಸ್ಗಳನ್ನ ಯೂಸ್ ಮಾಡುವಂಥದ್ದು, ಗೂಗಲ್ ಕ್ರೋಮ್ ಇರ್ಬೋದು, ಫೈರ್ಫಾಕ್ಸ್, ವೆಬ್ ಬ್ರೌಸರ್ಗಳನ್ನ ಯೂಸ್ ಮಾಡುವಂಥದ್ದು, ಅದರ ಒಂದು ಸೆಟ್ಟಿಂಗ್ಸ್ನ ನಾಲೆಜ್ ನಿಮಗೆ ಬೇಕಾಗತ್ತೆ. ಆಮೇಲೆ ಬಿಸ್ನೆಸ್ನ ಫಂಡಮೆಂಟಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಒಂದು ಬಿಸ್ನೆಸ್ ಅಂದ್ರೇನು, ಪ್ರಾಫಿಟ್ ಅಂದ್ರೇನು, ಲಾಸ್ ಅಂದ್ರೇನು, ಕಸ್ಟಮರ್ ಅಂದ್ರೇನು, ಈ ರೀತಿಯಾದ ಬೇಸಿಕ್ ಫಂಡಮೆಂಟಲ್ ನಾಲೆಜ್ ನಿಮ್ಗೆ ಇರಬೇಕು. ಸಪೋಸ್ ನೀವು ಬಿಸ್ನೆಸ್ಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದು ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಇದ್ದರೆ ಡೆಫಿನೆಟ್ಲಿ ನೀವು ಈ ಒಂದು ಕೋರ್ಸ್ನ ಮಾಡ್ಬೋದು. ಯಾಕಂದರೆ ನಿಮಗೆ ಅದರ ಒಂದು ಬೇಸಿಕ್ ಬಿಸ್ನೆಸ್ನ ಒಂದು ನಾಲೆಜ್ ಇರುತ್ತೆ. ಸೊ ಬಿಸ್ನೆಸ್ನ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಮತ್ತು ಕಸ್ಟಮರ್ ಸೈಕಾಲಜಿ, ಸೊ ಕಸ್ಟಮರ್ ಯಾವ ರೀತಿ ಥಿಂಕ್ ಮಾಡ್ತಾನೆ, ಯಾವುದೇ ಒಂದು ಪ್ರಾಡಕ್ಟ್ ಬೈ ಮಾಡುವಾಗ ಅವ್ನು ಯಾವ ರೀತಿ ಥಿಂಕ್ ಮಾಡ್ತಾನೆ, ಕಸ್ಟಮರ್ನ ಯಾವ ರೀತಿ ಅಟ್ರಾಕ್ಟ್ ಮಾಡುವಂಥದ್ದು, ಈ ಒಂದು ಕಸ್ಟಮರ್ನ ಬೇಸಿಕ್ ಸೈಕಾಲಜಿ ನಿಮಗೆ ಗೊತ್ತಿದ್ರೆ ಒಳ್ಳೆಯದು. ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವಾಗಲೂ ಟೆಕ್ನಾಲಜಿ ಜೊತೆ ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಕರೆಂಟ್ ಮಾರ್ಕೆಟಲ್ಲಿ ಹೈ ಟ್ರೆಂಡಲ್ಲಿರುವಂಥ ಟೂಲ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಆಮೇಲೆ ಬೇರೆ ಸ್ಕಿಲ್ ಬಂದುಬಿಟ್ಟು, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಟ್ ಈಸ್ ನಾಟ್ ಎ ಒನ್ ಮ್ಯಾನ್ ಶೋ.
ಸೊ ಡಿಜಿಟಲ್ ಮಾರ್ಕೆಟಿಂಗ್ ಯಾವಾಗಲೂ ಒಂದು ಟೀಮಲ್ಲಿ ವರ್ಕ್ ಮಾಡುವಂಥದ್ದು. ಸಪೋಸ್ ನೀವೊಬ್ಬ ಡಿಜಿಟಲ್ ಮಾರ್ಕೆಟರ್ ಆದರೆ ನೀವು ಗ್ರಾಫಿಕ್ ಡಿಸೈನರ್ ಜೊತೆ, ವಿಡಿಯೋ ಎಡಿಟರ್ ಜೊತೆ, ಕ್ಲೈಂಟ್ ಜೊತೆ, ಟೀಮ್ ಜೊತೆ ನೀವು ಕೊಲಾಬರೇಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಒಬ್ಬನೇ ವರ್ಕ್ ಮಾಡ್ತೇನೆ ಅಂತ ಹೇಳಿದರೆ ಆಗಲ್ಲ. ಸೊ ನೀವೊಬ್ಬ ಟೀಮ್ ಪ್ಲೇಯರ್ ಆಗಿರಬೇಕು. ಸೊ ಟೀಮಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಇದರ ಒಂದು ನಾಲೆಜ್ ನಿಮಗೆ ಬೇಕಾಗತ್ತೆ. ಆಮೇಲೆ ಕಮ್ಯುನಿಕೇಷನ್, ಸೊ ಒಳ್ಳೆದಾದ ಒಂದು ಕಮ್ಯುನಿಕೇಷನ್ ಬೇಕಾಗತ್ತೆ. ಸೊ ಇಲ್ಲಿ ಟೀಮ್ ವರ್ಕ್ ಇರೋದ್ರಿಂದ ನಿಮ್ಮ ಟೀಮ್ ಜೊತೆ ಒಳ್ಳೆದಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು. ಸೊ ಕ್ಲೈಂಟ್ ಜೊತೆ ಒಳ್ಳೆದಾಗಿ ಇಂಟ್ರಾಕ್ಷನ್ ಮಾಡಲಿಕ್ಕೆಲ್ಲ ಗೊತ್ತಿದ್ರೆ ಇದು ಅಡ್ವಾಂಟೇಜ್ ಆಗುತ್ತೆ. ಸೊ ಕಮ್ಯುನಿಕೇಷನ್ ಅಂತ ಬಂದಾಗ ಇಂಗ್ಲೀಷ್ ಅಂತಲೇ ಅಲ್ಲ, ಸೊ ಯಾವುದೇ ಲ್ಯಾಂಗ್ವೇಜಲ್ಲಿ ನೀವು ಕಮ್ಯುನಿಕೇಷನ್ ಮಾಡಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ಕ್ರಿಯೇಟಿವಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸೊ ನಾವು ತುಂಬ ರೀತಿ ಸ್ಟ್ರಾಟಜೀಸ್, ಪ್ಲ್ಯಾನಿಂಗ್ಸ್ ಎಲ್ಲ ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮ ಒಂದು ಕ್ರಿಯೇಟಿವಿಟಿ ಯೂಸಿಗೆ ಬರುತ್ತೆ. ಟ್ರೈನಿಂಗ್ ಯಾವ ರೀತಿ ತಗೊಳ್ಳುವಂಥದ್ದು, ಸರ್ಟಿಫಿಕೇಷನ್ ಯಾವ ರೀತಿ ತಗೊಳ್ಳುವಂಥದ್ದು. ನೀವು ಶಾರ್ಟ್ ಟರ್ಮ್ ಕೋರ್ಸಸ್ ಸಹ ಮಾಡ್ಬೋದು, 3 months 6 months ಕೋರ್ಸಸ್, ಸರ್ಟಿಫಿಕೇಷನ್ ಕೋರ್ಸಸ್ ಸಹ ಮಾಡ್ಬೋದು. ಇಲ್ಲ ಡಿಪ್ಲೊಮಾ ಕೋರ್ಸಸ್ 1 or 2 years ಡಿಪ್ಲೊಮಾ ಕೋರ್ಸಸ್ ಸಹ ಇದೆ. ಆಮೇಲೆ ಕಾಲೇಜಸ್ಗಳಲ್ಲಿ ಡಿಗ್ರಿ ಪ್ರೋಗ್ರಾಮ್ಸ್ ಸಹ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಅರೌಂಡ್ 3 years ಡಿಗ್ರಿ ಪ್ರೋಗ್ರಾಮ್ಸ್ ಸಹ ಇದೆ. ಸೊ ನಿಮ್ಮ ಒಂದು ಕನ್ವಿನಿಯೆಂಟ್ನ ಮೇಲೆಗೆ, ನಿಮ್ಮ ಒಂದು ಫೈನಾನ್ಷಿಯಲ್ ಸಿಚುವೇಶನ್ನ ಮೇಲೆಗೆ ಈ ಕೋರ್ಸ್ನ ತಗೋಬೋದು. ಸರ್ಟಿಫಿಕೇಷನ್ ಕೋರ್ಸಸ್ ತಗೋಬೋದು, ಇಲ್ಲದಿದ್ದರೆ ಡಿಪ್ಲೊಮಾ ಆರ್ ಎಲ್ಸ್ ಡಿಗ್ರಿ ಪ್ರೋಗ್ರಾಮನ್ನು ತಗೋಬೋದು. ನಿಮ್ಮ ಒಂದು ಟೈಮಿಂಗ್ಸ್, ನಿಮ್ಮ ಒಂದು ಸಿಚುವೇಶನ್ ಮತ್ತು ಫೈನಾನ್ಷಿಯಲ್ ಕಂಡೀಷನ್ನ ಬೇಸಿಸಲ್ಲಿ ನೀವು ಈ ಕೋರ್ಸಸ್ಗಳನ್ನ ಮಾಡ್ಬೋದು. ಸೊ ಫೀಸ್ ಬಂದುಬಿಟ್ಟು ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ಗೆ ಅರೌಂಡ್ 25,000 ಸ್ಟಾರ್ಟ್ ಆಗುತ್ತೆ. 25,000 50,000 ತನಕ ಹೋಗುತ್ತೆ. ಸೊ ಕೆಲವೊಂದು ಸಣ್ಣ ಪುಟ್ಟ ಇನ್ಸ್ಟಿಟ್ಯೂಟ್ಸ್ಗಳು ಈವನ್ 15,000 to 20,000 ಅಲ್ಲಿ ಸಹ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಕೆಲವೊಂದು ಎವರೇಜ್ ಇನ್ಸ್ಟಿಟ್ಯೂಟ್ಗಳು ವಿತ್ 100% ಜಾಬ್ ಪ್ಲೇಸ್ಮೆಂಟ್ ಪ್ರೋಗ್ರಾಮಲ್ಲಿ 50,000 ತನಕನೂ ಚಾರ್ಜ್ ಮಾಡ್ತಾರೆ. ಅಗೇನ್ ನೀವು ಡಿಗ್ರಿ ಪ್ರೋಗ್ರಾಮಲ್ಲಿ ಇದು 2 to 3 lakhs ತನಕ ವೇರಿ ಆಗುತ್ತೆ. ಓಕೆ, ಆಮೇಲೆ ಸಪೋಸ್ ನೀವು ಫ್ರೀಯಾಗಿ ಕಲಿತೀರಂತ ಆದರೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ಸ್ಕೋಪ್ಸ್ಗಳಿದೆ. ಓಕೆ, ಸಪೋಸ್ ನೀವು ಫ್ರೀಯಾಗಿ ಕಲಿತೇನೆ. ಓಕೆ, ಸೊ ನೋಡಿ, ಫಸ್ಟ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬ ಸ್ಟ್ರಾಟಜೀಸ್, ಪ್ಲ್ಯಾನಿಂಗ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ನೀವು ಫ್ರೀಯಾಗಿ ಕಲಿತು ನಾನು ಒಳ್ಳೆ ಡಿಜಿಟಲ್ ಮಾರ್ಕೆಟರ್ ಆಗ್ತೇನೆ ಅಂತ ಹೇಳಿದರೆ ಪಾಸಿಬಲ್ ಇಲ್ಲ. ಬಟ್ ಸಪೋಸ್ ನಿಮಗೆ ಈ ಒಂದು ಇಂಡಸ್ಟ್ರಿಯನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಸಪೋಸ್ ಡಿಜಿಟಲ್ ಮಾರ್ಕೆಟಿಂಗ್ ನಿಮಗೆ ಸೂಟೇಬಲ್ಲ ಇಲ್ಲ, ಈ ರೀತಿ ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕಂತಿದ್ರೆ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ 50,000 20,000 ಪೇ ಮಾಡಿ ಮತ್ತೆ ಇದು ನಂದು ಸೆಗ್ಮೆಂಟ್ ಅಲ್ಲ ಅಂತ ಅಂದ್ಕೊಳ್ಳೋ ಬದಲು ನೀವೇನು ಮಾಡ್ಬೋದು, ಫಸ್ಟ್ ಫ್ರೀ ರಿಸೋರ್ಸಸ್ಗಳನ್ನ ಚೆಕ್ ಮಾಡಿ. ಸೊ ನಿಮಗೆ ಯೂಟ್ಯೂಬಲ್ಲಿ ತುಂಬ ರೀತಿಯಾದ ಡಿಜಿಟಲ್ ಮಾರ್ಕೆಟಿಂಗ್ ಟ್ಯುಟೋರಿಯಲ್ಸ್ಗಳು ಸಿಗುತ್ತೆ. ಓಕೆ, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ, ಈವನ್ ಕನ್ನಡದಲ್ಲೂ ಕೆಲವು ಚಾನಲ್ಸ್ಗಳಿದೆ ಎಲ್ಲಿ ಫ್ರೀಯಾಗಿ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸಪೋಸ್ ನಮ್ಮ ಚಾನಲಿಂದನೇ ನೀವು ಡಿಜಿಟಲ್ ಮಾರ್ಕೆಟಿಂಗ್ನ ಬೇಸಿಕ್ ಕಲಿತೀರಾ, ಏನು ಡಿಜಿಟಲ್ ಮಾರ್ಕೆಟಿಂಗ್ ಇದ್ರ ಒಂದು ನಾಲೆಜ್ ಬೇಕಂತಿದ್ರೆ ಈ ವಿಡಿಯೋಸ್ಗಳನ್ನ ರೆಫರ್ ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅನ್ನುವಂಥದ್ದು. ಸೊ ನಿಮಗೆ ಯೂಟ್ಯೂಬಿಂದ ತುಂಬ ಫ್ರೀಯಾಗಿ ರಿಸೋರ್ಸಸ್ಗಳಿದೆ. ಡಿಜಿಟಲ್ ಮಾರ್ಕೆಟಿಂಗ್ನ ಕಂಪ್ಲೀಟ್ ಟ್ಯುಟೋರಿಯಲನ್ನು ಯೂಟ್ಯೂಬಲ್ಲಿ ಹಾಕಿದ್ದಾರೆ, ಅದನ್ನು ರೆಫರ್ ಮಾಡ್ಬೋದು. ಆಮೇಲೆ ಕೆಲವು ಲೋ ಫೀಸ್ ಕೋರ್ಸಸ್ಗಳಿದೆ, 300 500 1000 2000 ರೇಂಜಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಒಳ್ಳೆ ಕೋರ್ಸಸ್ಗಳು ಇದೆ. ಕೆಲವು ಇನ್ಸ್ಟಿಟ್ಯೂಟ್ಸ್ಗಳು, ಪ್ರೊಫೆಷ್ನಲ್ಸ್ಗಳು ಅವರು ಕ್ರಿಯೇಟ್ ಮಾಡಿರುವಂಥ ಕೋರ್ಸಸ್ಗಳಿದೆ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ತುಂಬ ಕಮ್ಮಿ ರಿಸ್ಕ್ ಅಂತ ಹೇಳ್ಬೋದು, 500 to 2,000 ಇಷ್ಟಂತೂ ನಾವು ಅಫೋರ್ಡ್ ಮಾಡ್ಬೋದು. ಸೊ ಈ ರೆಕಾರ್ಡೆಡ್ ಕೋರ್ಸಸ್ಗಳನ್ನ ನೀವು ರೆಫರ್ ಮಾಡ್ಬೋದು. ಮತ್ತು ಗೂಗಲ್ ಮತ್ತು ಬೇರೆ ಬೇರೆ ಕಂಪನೀಸ್ಗಳು, ಎಕ್ಸಾಂಪಲ್ಗೆ IBM, ಡೆಲ್, ಕೆಲವೊಂದು ಕಂಪನೀಸ್ಗಳು ಅವರ ಒಂದು ಎಜುಕೇಷನ್ ಪೋರ್ಟಲಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ಫ್ರೀಯಾಗಿ ಹೇಳಿಕೊಡ್ತಾರೆ. ಸೊ ಗೂಗಲಲ್ಲಿ ಸಹ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಸಿಗುತ್ತೆ. ಇಲ್ಲಿಂದನೂ ನೀವು ಡಿಜಿಟಲ್ ಮಾರ್ಕೆಟಿಂಗ್ನ ಫ್ರೀ ಒಂದು ಕೋರ್ಸಸ್ ಮಾಡ್ಕೋಬೋದು. ಒಂದ್ಸರಿ ನಿಮಗೆ ಐಡಿಯಾ ಸಿಕ್ಕಿದ ಮೇಲೆ ನೀವು ಈ ಕೋರ್ಸಸ್ಗಳಿಗೆ ಜಾಯ್ನ್ ಆಗ್ಬೋದು, ಇನ್ಸ್ಟಿಟ್ಯೂಟ್ ಆರ್ ಎಲ್ಸ್ ಕಾಲೇಜ್ಗಳಿಗೆ ಜಾಯ್ನ್ ಆಗ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಯಾಕಂದರೆ ಇದು ಕಂಪ್ಲೀಟ್ಲಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ ಆಗಿರೋದ್ರಿಂದ ನೀವು ಬರೀ ಫ್ರೀ ಕೋರ್ಸಸ್ ಕಲಿತು ನೀವು ಒಳ್ಳೆ ಪ್ರೊಫೆಷ್ನಲ್ ಡಿಜಿಟಲ್ ಮಾರ್ಕೆಟರ್ ಆಗ್ತೀರಾ ಅಂತ ಹೇಳಲಿಕ್ಕಾಗಲ್ಲ. ನೀವು ಇಲ್ಲಿ ಟೀಮಲ್ಲಿ ವರ್ಕ್ ಮಾಡಬೇಕು. ಸೊ ನಿಮಗೆ ರಿಯಲ್ ಟೈಮ್ ಕ್ಲೈಂಟ್ ಪ್ರಾಜೆಕ್ಟ್ಸ್ಗಳ ಮೇಲೆ ವರ್ಕ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆದಾಗಿ ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡುವಂಥದ್ದು, ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಪ್ರಾಕ್ಟಿಕಲ್ ಆಗಿ ಕಲಿಬೇಕಾಗುತ್ತೆ. ಸೊ ಆದ್ದರಿಂದ ನೀವು ಯಾವುದಾದ್ರೂ ಅಟ್ಲೀಸ್ಟ್ ಶಾರ್ಟ್ ಟರ್ಮ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಆದರೂ ಜಾಯ್ನ್ ಆಗಿ, ಇಲ್ಲದಿದ್ದರೆ ಡಿಗ್ರಿ ಡಿಪ್ಲೊಮಾ ಪ್ರೋಗ್ರಾಮ್ ಜಾಯ್ನ್ ಆಗಿ.
ಓಕೆ, ಸೊ ಇದು ಬೆಸ್ಟ್. ನೆಕ್ಸ್ಟ್ ಫೈನಲ್ ಆಗಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡಿ. ಫ್ರೆಷರ್ಗೆ ಕರೆಂಟ್ ಮಾರ್ಕೆಟಲ್ಲಿ ಸ್ಯಾಲ್ರಿ, ಇವಾಗ ಒಬ್ಬ ಫ್ರೆಷರ್ಗೆ ಅವನು ನಾರ್ಮಲ್ ಆಗಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎಲ್ಲ ಮಾಡ್ಯೂಲ್ಸ್ಗಳನ್ನ ಕಲಿತು ಬಂದಿರ್ತಾನೆ. ಅವನಿಗೂ ಕೆಲವೊಮ್ಮೆ ಐಡಿಯಾ ಇರಲ್ಲ ಅವನದು ಮೇನ್ ಮಾಡ್ಯೂಲ್ ಯಾವುದೋ ಒಂದು ಸ್ಪೆಷಲೈಸೇಷನ್. ಸೊ ಆದ್ದರಿಂದ ಒಬ್ಬ ಫ್ರೆಷರ್ ಇನಿಷಿಯಲಿ ಯಾವುದೇ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ, ಏಜೆನ್ಸಿ ಅಲ್ಲಿ ವರ್ಕ್ ಮಾಡುವಾಗ ಅವನಿಗೆ ಇನಿಷಿಯಲಿ ಒಂದು ಕೋರ್ ಡೊಮೈನ್ ಸ್ಕಿಲ್ ಅಂತ ಇರಲ್ಲ. ಸೊ ಅದಕ್ಕೆ ಒಬ್ಬ ಫ್ರೆಷರ್ಗೆ 12,000 20,000 ಈ ರೀತಿ ರೇಂಜ್ ಆಗುತ್ತೆ. ಅಗೇನ್ ಈ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ದ ಲೊಕೇಶನ್, ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ. ಓಕೆ, ಇದು ನಾನು ಎವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಕೊಟ್ಟಿರೋದು. ಸೊ ಡಿಪೆಂಡಿಂಗ್ ಆನ್ ದ ಲೊಕೇಶನ್, ಸಪೋಸ್ ನೀವು ಅರ್ಬನ್ನಲ್ಲಿ ಇದ್ದೀರಾ, ರೂರಲ್ ಪ್ಲೇಸಲ್ಲಿ ಇದ್ದೀರಾ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಎವರೇಜ್ ಸ್ಯಾಲ್ರಿ ತಗೊಂಡ್ರೆ ಒಬ್ಬ ಫ್ರೆಷರ್ಗೆ 12 to 20K ಇದೆ. ಸೊ ರೂರಲ್ ಸೈಡಲ್ಲಿ ಈವನ್ 7,000 ಈ ರೀತಿ ಪೇ ಮಾಡ್ತಾರೆ. ಆಸ್ ಎ ಇಂಟರ್ನ್ಶಿಪ್ ಅಂತ ತಗೊಂಡು 7,000ಗೆ ಪೇ ಮಾಡ್ತಾರೆ. ಸೊ ನೀವು ಸಿಟಿಯಲ್ಲಿ ಹೋದರೆ ಮಿನಿಮಮ್ 12-15,000 ಈ ರೀತಿ ಒಬ್ಬ ಫ್ರೆಷರ್ಗೆ ಸ್ಯಾಲ್ರಿ ರೇಂಜ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಡಿಪೆಂಡಿಂಗ್ ಅವನ ಸ್ಕಿಲ್, ಅವನ ಒಂದು ಪರ್ಫಾರ್ಮೆನ್ಸ್ ಬೇಸಿಸಲ್ಲಿ ವಿದಿನ್ 3 ಮಂತ್ಸಲ್ಲಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡ್ತಾರೆ. ಓಕೆ, ಆಮೇಲೆ ಒಬ್ಬ ಎಕ್ಸ್ಪೀರಿಯನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಲೈಕ್ 1 or 2 years ಎಕ್ಸ್ಪೀರಿಯನ್ಸ್ ಇದ್ದ ಒಬ್ಬ ಡಿಜಿಟಲ್ ಮಾರ್ಕೆಟರ್ಗೆ ಒಳ್ಳೆದಾದ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಮಂತ್ಲಿ 20,000 50,000 ತನಕ ರೇಂಜ್ ಆಗುತ್ತೆ. ಅಗೇನ್ ಡಿಪೆಂಡಿಂಗ್ ಆನ್ ದ ಆರ್ಗನೈಸೇಷನ್. ಓಕೆ, ಸೊ ಆದ್ದರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ನಾನ್ IT ಬ್ಯಾಕ್ಗ್ರೌಂಡ್ ಆರ್ ಎಲ್ಸ್ ಇವನ್ ನೀವು IT ಬ್ಯಾಕ್ಗ್ರೌಂಡ್ ಇದ್ದಿದ್ದೀರಾ, ನಿಮಗೆ ಕೋಡಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯದಾದ ಒಂದು ಅಪರ್ಚುನಿಟಿ. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಬರುವಂಥ ದಿನಗಳಲ್ಲಿ ಅವರ ಒಂದು ಬಿಸ್ನೆಸ್ನ ಆನ್ಲೈನ್ ತಂದಿಲ್ಲ ಅಂತ ಆದರೆ ಅವ್ರಿಗೆ ಸರ್ವೈವ್ ಆಗಲಿಕ್ಕೆ ಆಗಲ್ಲ. ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ಅವರು ಆನ್ಲೈನ್ಗೆ ಬರಲೇಬೇಕು. ಆನ್ಲೈನಲ್ಲಿ ಅವರ ಬಿಸ್ನೆಸ್ನ ಒಂದು ಪ್ರಮೋಷನ್ ಮಾಡಲೇಬೇಕು. ಸೊ ಆದ್ದರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಬರುವಂಥ ದಿನಗಳಲ್ಲಿ ಸಹ ಸ್ಕಿಲ್ ಡಿಜಿಟಲ್ ಮಾರ್ಕೆಟರ್ನ ಒಂದು ಬೇಡಿಕೆ ಹೆಚ್ಚಾಗ್ತಾನೆ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಹೈ ಡಿಮ್ಯಾಂಡಲ್ಲಿ ಇರುವಂಥ ಸ್ಕಿಲ್ ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಇದು ಒಂದು ದೊಡ್ಡದಾದ ಒಂದು ಟರ್ಮ್. ಸೊ ಕರೆಂಟ್ ಟೆಕ್ನಾಲಜಿ ಗ್ರೋ ಆಗ್ತಾನೆ ಇದೆ. ಸೊ ಸೈಬರ್ ಅಟ್ಯಾಕ್, ಸೈಬರ್ ಕ್ರೈಮ್, ಹ್ಯಾಕಿಂಗ್ ಇದು ಸಹ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಸೊ ಯಾವುದೇ ಒಂದು ಆ್ಯಪ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಇಲ್ಲದಿದ್ದರೆ ಸರ್ವರ್ ಇರ್ಬೋದು, ಇದನ್ನು ಪ್ರೊಟೆಕ್ಟ್ ಮಾಡಲೇಬೇಕಾಗತ್ತೆ. ಸೊ ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ಕರೆಂಟ್ ಮಾರ್ಕೆಟಲ್ಲಿ ಇವನ್ ಬರುವಂಥ ದಿನಗಳಲ್ಲಿ ತುಂಬ ಬೇಡಿಕೆ ಇರುವಂಥ ಒಂದು ಸೆಗ್ಮೆಂಟ್ ಆಗಿದೆ. ಸೊ ಇದನ್ನು ನೀವು ಮಾಡ್ಬೋದು. ಸೊ ಇಲ್ಲಿ ಮೇನ್ ಆಗಿ ನೀವು ಏನು ಕಲಿತೀರಾ, ಸೊ ಬೇಸಿಕ್ ಕಂಪ್ಯೂಟರ್ ಫಂಡಮೆಂಟಲ್ ನೆಟ್ವರ್ಕಿಂಗ್ ನಿಮಗೆ ಗೊತ್ತಿರಬೇಕು. ಕಂಪ್ಯೂಟರ್ನ ಒಂದು ನೆಟ್ವರ್ಕಿಂಗ್, ರೌಟರ್, ಸ್ವಿಚಸ್, VPN, ಸರ್ವರ್, ಈ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಆಪ್ರೇಟಿಂಗ್ ಸಿಸ್ಟಮ್ಸ್ಗಳು ಗೊತ್ತಿರಬೇಕು, ಅದರಲ್ಲೂ ಲಿನೆಕ್ಸ್ ಗೊತ್ತಿರಬೇಕಾಗತ್ತೆ. ಮತ್ತು ಕರೆಂಟಲ್ಲಿ ಡಿಮ್ಯಾಂಡಲ್ಲಿರುವಂಥ ಟ್ರೆಂಡ್ ಲೈಕ್ ಕ್ರಿಪ್ಟೋಗ್ರಫಿ ಇರ್ಬೋದು, ಬ್ಲಾಕ್ ಚೈನ್ ಇರ್ಬೋದು, ಇದರ ಒಂದು ಐಡಿಯಾ ಇರಬೇಕು. ವೆಬ್ ಸೆಕ್ಯೂರಿಟಿ ಮತ್ತು ಎಥಿಕಲ್ ಹ್ಯಾಕಿಂಗ್, ವೈಟ್ ಹ್ಯಾಟ್ ಹ್ಯಾಕಿಂಗ್, ಈ ರೀತಿಯಾದ ಒಂದು ನಾಲೆಜ್ ನಿಮಗೆ ಇದರಲ್ಲಿ ಕಲಿತೀರಾ. ಸೆಕ್ಯೂರಿಟಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಕಲಿತೀರಾ. ಮತ್ತು ಕರೆಂಟ್ ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿ ಇರುವಂತಹ ಟೆಕ್ನಾಲಜಿ ಬಗ್ಗೆ ನೀವು ಕಲಿತೀರಾ. ಓಕೆ, ಸೊ ಇಲ್ಲಿ ಎಂಟರ್ ಆಗಬೇಕಂತಾದರೆ ಏನು ಸ್ಕಿಲ್ಸ್ಗಳು ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ಗಳು ಬೇಕು. ಸೊ ಕಂಪ್ಯೂಟರಲ್ಲಿ ನಿಮ್ಮ ಒಂದು ಇಂಟ್ರೆಸ್ಟ್ ಇರಬೇಕಾಗತ್ತೆ. ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಒಂದು ಬೇಸಿಕ್ ನಾಲೆಜ್ ನಿಮಗೆ ಇರಬೇಕಾಗತ್ತೆ. ಮತ್ತು ಸೆಕ್ಯೂರಿಟಿ ಫಂಡಮೆಂಟಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಎಥಿಕಲ್ ಮೈಂಡ್ಸೆಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಆಮೇಲೆ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಹೋಗೋದಾದರೆ ಸಹ ಇದು ಬೇಕಾಗತ್ತೆ. ಸೊ ಇಲ್ಲಿ ಟೀಮ್ ವರ್ಕ್ ಅಂತ ಇದ್ದೇ ಇರುತ್ತೆ. ಸೊ ಕಮ್ಯುನಿಕೇಷನ್ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರುತ್ತೆ. ಸೊ ಸೈಬರ್ ಸೆಕ್ಯೂರಿಟಿಯಲ್ಲೂ ಶಾರ್ಟ್ ಟರ್ಮ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ ಇದೆ, ಡಿಪ್ಲೊಮಾ ಪ್ರೋಗ್ರಾಮ್ಸ್ ಇದೆ, ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಮ್ಸ್ ಇದೆ, ಮತ್ತು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸ್ ಇದೆ. ಸೊ ಇದರಲ್ಲಿ ಮೇನ್ ಆಗಿ ನೀವು ಬೇರೆ ಇಂಡಸ್ಟ್ರಿಯಲ್ಲಿ ಸರ್ಟಿಫಿಕೇಷನ್ ಅಷ್ಟಾಗಿ ಕೇಳಲ್ಲ, ನಿಮ್ಮೊಂದು ಸ್ಕಿಲ್ ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಇಲ್ಲಿ ಸೈಬರ್ ಸೆಕ್ಯೂರಿಟಿಯಲ್ಲಿ ನಿಮ್ಮ ಸ್ಕಿಲ್ ಅಂತೂ ಡೆಫಿನೆಟ್ ಆಗಿ ಮ್ಯಾಟ್ರ್ ಆಗುತ್ತೆ. ಸೊ ಸ್ಕಿಲ್ ಹೈ ಪ್ರಯಾರಿಟಿಯಲ್ಲಿರುತ್ತೆ. ನಿಮ್ಮ ಬರೀ ಸರ್ಟಿಫಿಕೇಷನ್ ನೋಡಿ ಯಾರೂ ತಗೊಳ್ಳಲ್ಲ. ಸೊ ಸ್ಕಿಲ್ ಹೈ ಪ್ರಯಾರಿಟಿಯಲ್ಲಿರುತ್ತೆ. ಬಟ್ ಆದರೂ ಇಲ್ಲಿ ಸರ್ಟಿಫಿಕೇಷನ್ಗೆ ಸಹ ವ್ಯಾಲ್ಯೂ ಇರುತ್ತೆ. ಸೊ CCNA, CCNP, ಕಾಂಪ್ಟಿಯಾ ಸೆಕ್ಯೂರಿಟಿ, CISSP ಈ ರೀತಿಯಾದ ಸರ್ಟಿಫಿಕೇಷನ್, ಗ್ಲೋಬಲ್ ವ್ಯಾಲ್ಯೂ ಇರುವಂಥ ಸರ್ಟಿಫಿಕೇಷನ್ಗೆ
ಇಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದರಿಂದ ಸರ್ಟಿಫಿಕೇಟ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಆಮೇಲೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ನಾರ್ಮಲ್ ನೀವು ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡ್ತೀರಂತಾದರೆ ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು ನಿಮಗೆ ಅರೌಂಡ್ 10,000 50,000 ಈ ರೀತಿ ರೇಂಜ್ ಆಗುತ್ತೆ 3 months to 6 months ಕೋರ್ಸಸ್ ಆದರೆ. ಅದೇ ರೀತಿ ಸಪೋಸ್ ನೀವು ಡಿಗ್ರಿ ಪ್ರೋಗ್ರಾಮ್ಸ್ ಮಾಡ್ತೀರಂತಾದರೆ ಡಿಪೆಂಡಿಂಗ್ ಆನ್ ದ ಕಾಲೇಜ್ ಇಟ್ ವಿಲ್ ವೇರಿ ಫ್ರಮ್ 50,000 to 2 lakhs. ಆಮೇಲೆ ಮಾಸ್ಟರ್ ಡಿಗ್ರಿ ನಿಮಗೆ 1 to 5 lakh ಈ ರೀತಿ ವೇರಿ ಆಗುತ್ತೆ. ಸೊ ಸರ್ಟಿಫಿಕೇಷನ್ ಕಾಸ್ಟ್, ಸೊ ಪ್ರತಿಯೊಂದು ಸರ್ಟಿಫಿಕೇಷನ್ ಅಂತ ಹೇಳಿದೆ. ಸೊ ಸರ್ಟಿಫಿಕೇಷನ್ ಕಾಸ್ಟ್ ಬಂದುಬಿಟ್ಟು ನಿಮಗೆ ಈಚ್ ಸರ್ಟಿಫಿಕೇಷನ್ ಕಾಸ್ಟ್ ಅರೌಂಡ್ 10,000 50,000 ಈ ರೀತಿ ರೇಂಜ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ ಸರ್ಟಿಫಿಕೇಷನ್ ಕೋರ್ಸಸ್ಗಳು ಟ್ರೈನಿಂಗ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 25,000 50,000 ಡಿಪೆಂಡಿಂಗ್ ಆನ್ ದ ಇನ್ಸ್ಟಿಟ್ಯೂಟ್. ಕಮಿಂಗ್ ಟು ಸ್ಯಾಲ್ರಿ ಪಾರ್ಟ್. ಸೊ ಸ್ಯಾಲ್ರಿ ಬಂದುಬಿಟ್ಟು ಇವಾಗ ಒಬ್ಬ ಫ್ರೆಷರ್ಗೆ, ಎಂಟ್ರಿ ಲೆವೆಲ್ ಫ್ರೆಷರ್ಗೆ 3 to 6 lakh ಈ ರೀತಿ ಆ್ಯನ್ಯುವಲ್ ಪ್ಯಾಕೇಜ್ ಇರುತ್ತೆ. ಅಗೇನ್ ಡಿಪೆಂಡಿಂಗ್ ಆನ್ ದ ಲೊಕೇಶನ್, ಡಿಪೆಂಡಿಂಗ್ ಆನ್ ದ ಇನ್ಸ್ಟಿಟ್ಯೂಟ್ ಆರ್ ಕಂಪನಿ. ಆಮೇಲೆ 2+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ 8 to 12 lakhs ಈ ರೀತಿಯಾದ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. 5+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮೋರ್ ದೆನ್ 10 to 25 lakh ಈ ರೀತಿಯಾದ ಒಂದು ಸ್ಯಾಲ್ರಿ ಪ್ಯಾಕೇಜ್ ಇದೆ. ಸೊ ಯೂಶ್ವಲಿ ನಾನು ನೋಡಿದಾಗೆ ಏನು ಮಾಡ್ತಾರೆ, ಇಂಡಿಯಾದಲ್ಲಿ ಅರೌಂಡ್ 2 years ಆರ್ ಎಲ್ಸ್ 2 to 5 years ಎಕ್ಸ್ಪೀರಿಯನ್ಸ್ ತಗೊಂಡು ಯೂಶ್ವಲಿ ಅವರು US ಇಲ್ಲಿಗೆ ಮೂವ್ ಆಗ್ತಾರೆ. ಸೊ ಇಲ್ಲಿ ಒಳ್ಳೆದಾದ ಒಂದು ಸ್ಯಾಲ್ರಿ ಪ್ಯಾಕೇಜ್ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಯೂಶ್ವಲಿ ಟ್ರೆಂಡಲ್ಲಿ ಇರುವಂಥದ್ದು. ಸೊ 1 or 2 years ಎಕ್ಸ್ಪೀರಿಯನ್ಸ್ ತಗೊಂಡು ಅಬ್ರಾಡ್ಗೆ ಫ್ಲೈ ಮಾಡುವಂಥದ್ದು, ಇದು ಹೈ ಸ್ಯಾಲ್ರಿ ಪ್ಯಾಕೇಜ್ ಹೀಗೆ ತಗೋಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಹೈ ಡಿಮ್ಯಾಂಡ್ ಸ್ಕಿಲ್ ಬಂದ್ಬಿಟ್ಟು ಡೇಟಾ ಸೈನ್ಸ್. ಸೊ ಡೇಟಾ ಸೈನ್ಸ್ ನೋಡಿ, ಯಾವುದೇ ಒಂದು ಆರ್ಗನೈಸೇಷನ್ ಗ್ರೋ ಆಗಬೇಕಂತ ಆದರೆ ಡೇಟಾ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಡೇಟಾ ಬೇಕೇ ಬೇಕು. ಸೊ ಡೇಟಾದಿಂದ ಒಂದು ಕಂಪನಿ ಒಂದು ಡಿಸಿಷನನ್ನು ತಗೊಂಡು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ, ಪ್ರಾಡಕ್ಟ್ನನ್ನು ಮಾರ್ಕೆಟಿಂಗ್ ಮಾಡ್ತಾರೆ, ಪ್ರಾಡಕ್ಟನ್ನು ಇಂಪ್ರೂವೈಸ್ ಎಲ್ಲ ಮಾಡುವಂಥದ್ದು ಇದು ಡೇಟಾದಿಂದನೇ. ಒಂದು ಒಳ್ಳೆ ವ್ಯಾಲ್ಯೂ ಇರುವಂಥ ಡೇಟಾದಿಂದ ಕಂಪನಿ ತುಂಬ ಪ್ರಾಫಿಟನ್ನು ಅಚೀವ್ ಮಾಡ್ಬೋದು, ತುಂಬ ಲಾಸನ್ನು ಸಹ ಅಚೀವ್ ಮಾಡ್ಬೋದು. ಸೊ ಡೇಟಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಎಕ್ಸಾಂಪಲ್ಗೆ ಹೇಳೋದಾದರೆ, ಇವಾಗ ನೀವು ಯಾವುದೇ ಒಂದು ಕಾಮರ್ಸ್ ಸೈಟ್ಗೆ ಹೋಗ್ತೀರಾ, ಯಾವುದೋ ಒಂದು ಪ್ರಾಡಕ್ಟನ್ನು ನೀವು ಸರ್ಚ್ ಮಾಡ್ತೀರಾ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಫೋನ್ ಅಂಡರ್ 20,000 ಅಂತ. ಸೊ ನೆಕ್ಸ್ಟ್ ನೀವು ಯಾವುದೇ ಸೈಟ್ಗೆ ಹೋಗಿ, ನೀವು ಇಮೇಲ್ ಓಪನ್ ಮಾಡಿ, ಇಲ್ಲದಿದ್ದರೆ ನೀವು ಯೂಟ್ಯೂಬ್ಗೆ ಹೋಗಿ, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹೋದ್ರೂ ನಿಮಗೆ ಆ ಒಂದು 20,000 ಅಂಡರ್ನ ಮೊಬೈಲ್ನ ಒಂದು ರೆಕಮೆಂಡೇಶನ್ ಬರ್ತಾನೆ ಇರುತ್ತೆ, ಮೇಲ್ಸ್ ಬರ್ತಾನೆ ಇರುತ್ತೆ, ಟೆಕ್ಸ್ಟ್ ಮೆಸೇಜ್ ಬರ್ತಾನೆ ಇರುತ್ತೆ. ಸೊ ಇದು ಯಾವ ರೀತಿ ಆಗುತ್ತೆ? ಸೊ ನಿಮ್ಮ ಒಂದು ಡೇಟಾ ಕಂಪನೀಸ್ಗಳು ಯೂಸ್ ಮಾಡುತ್ತೆ. ಸೊ ಅದರ ಥ್ರೂ ಅವರು ಮಾರ್ಕೆಟಿಂಗನ್ನು ಮಾಡ್ತಾರೆ, ನಿಮ್ಮನ್ನು ರೀಟಾರ್ಗೆಟಿಂಗ್ ಮಾಡಿ ಫೈನಲ್ ಆಗಿ ನೀವು ಬೈ ಮಾಡುವಾಗೆ ಮಾಡ್ತಾರೆ. ಸೊ ಡೇಟಾ ಅದರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೇಟಾ ಸೈನ್ಸ್ ಅಂದರೆ ಏನು? ಡೇಟಾ ಸೈನ್ಸ್ ಇದೊಂದು ದೊಡ್ಡ ಒಂದು ಬ್ರಾಡ್ ಆದ ಒಂದು ಟರ್ಮ್. ಸೊ ಇದರಲ್ಲಿ ನೀವು ಮೇನಾಗಿ ನಿಮಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇರಬೇಕು. ಸೊ ಮ್ಯಾಥ್ಸ್ನ ನೀವು ಕಲಿತೀರಾ, ಸ್ಟ್ಯಾಟಿಸ್ಟಿಕ್ ಮತ್ತು ಅನಾಲಿಟಿಕ್ಸ್ ನೀವು ಕಲಿತೀರಾ, ಮತ್ತು ಡೇಟಾ ವಿಜುವಲೈಸೇಷನ್ ಟೂಲ್ಸ್ಗಳಾಗಿರುವಂಥ ಪವರ್ BI ಮತ್ತು ಟ್ಯಾಬ್ಲೋ ಇದನ್ನು ಕಲಿತೀರಾ, ಮೆಷಿನ್ ಲರ್ನಿಂಗ್ ಅನ್ನು ಕಲಿತೀರಾ. ಆಮೇಲೆ ಇದರಲ್ಲಿ ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಡೇಟಾ ಸೈನ್ಸ್ ಸೆಗ್ಮೆಂಟಲ್ಲಿ ನೀವು ಕ್ಯಾರಿಯರ್ ಬಿಲ್ಡ್ ಮಾಡಬೇಕಂತ ಇದ್ದರೆ ನಿಮಗೆ ಬೇಸಿಕ್ ಪೈಥಾನ್ ಮತ್ತು R ಈ ಒಂದು ಲ್ಯಾಂಗ್ವೇಜ್ನ ಅಟ್ಲೀಸ್ಟ್ ನಾಲೆಜ್ ಇರಬೇಕಾಗತ್ತೆ. ಸೊ ಇದು ಯಾರಿಗೆ ಕಂಪ್ಲೀಟಾಗಿ ಕೋಡಿಂಗ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಆಗುವಂಥದ್ದಲ್ಲ. ಸೊ ಇಲ್ಲಿ ಬೇಸಿಕ್ ಅಂದರೆ ತುಂಬ ಅಡ್ವಾನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗೊತ್ತಿರಬೇಕಂತಿಲ್ಲ, ಬಟ್ ಮ್ಯಾನೇಜಬಲ್ ಪೈಥಾನ್ ಮತ್ತು R ಗೊತ್ತಿದ್ರೆ ನೀವು ಇಲ್ಲಿ ಒಳ್ಳೆಯದಾಗಿ ಗ್ರೋ ಆಗ್ಬೋದು. ಮತ್ತು ಡೇಟಾ ಬೇಸ್ ಆಗಿರುವಂಥ SQL ಅನ್ನು ಕಲಿತೀರಾ, ಡೇಟಾ ಸ್ಟೋರೇಜ್ ಆಗಿರುವಂತಹ MongoDB, Cassandra ಈ ಒಂದು ಟೂಲ್ಸ್ಗಳನ್ನ ಕಲಿತೀರಾ. ಬಿಗ್ ಡೇಟಾ ಟೆಕ್ನಾಲಜಿ, ಸೊ ಅಪಾಚಿ, ಹಡೂಪ್, ಸ್ಪಾರ್ಕ್, ಹೈವ್ ಈ ರೀತಿಯಾದ ಒಂದು ಟೂಲ್ಸ್ಗಳನ್ನ ನೀವು ಮೇನಾಗಿ ಕಲಿತೀರ. ಸೊ ಡೇಟಾ ಸೈನ್ಸ್ ಅನ್ನುವಂಥದ್ದು ಒಂದು ಬ್ರಾಡ್ ಆದ ಒಂದು ಸೆಗ್ಮೆಂಟ್. ಇದರಲ್ಲಿ ಮೇನಾಗಿ ನೀವು ಮೆಷಿನ್ ಲರ್ನಿಂಗ್, ಡೇಟಾ ಅನಾಲಿಟಿಕ್ಸ್, ಬಿಗ್ ಡೇಟಾ ಇದು ಇನ್ವಾಲ್ವ್ ಆಗಿರುತ್ತೆ. ಇದನ್ನು ನೀವು ಮೇನಾಗಿ ಕಲಿತೀರಾ. ಸೊ ಇಲ್ಲಿ ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಇರಬೇಕು. ಯಾಕಂದರೆ ಇಲ್ಲಿ ನಾವು ಮೇನಾಗಿ ಡೇಟಾವನ್ನು ಅನಲೈಸ್ ಮಾಡ್ತೇವೆ, ಅದರಿಂದ ಒಂದು ಪ್ರಾಪರ್ ಆದ ಪ್ರೊಸೆಸನ್ನು ಕ್ರಿಯೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ರಿಸಲ್ಟನ್ನು ತೆಗಿತೇವೆ. ಸೊ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಬಂದುಬಿಟ್ಟು ನಿಮಗೆ ಡೇಟಾ ಸೈನ್ಸಲ್ಲಿ ನೀವು ಗ್ರೋ ಆಗಬೇಕಂತಾದರೆ ನಿಮಗೆ ಬಿಸ್ನೆಸ್ನ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಸೊ ನೀವು ಯಾವ ಕ್ಲೈಂಟಿಗೆ ವರ್ಕ್ ಮಾಡ್ತಾ ಇದ್ದೀರಾ ಅವರ ಒಂದು ಬಿಸ್ನೆಸ್ನ
ಡೊಮೈನ್ ನಾಲೆಜ್ ನಿಮಗೆ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನೀವು ಈ ಸ್ಕಿಲ್ಸ್ಗಳನ್ನ ಕಲಿತೀನಿ ಅಂತ ಹೇಳಿದ್ರೆ ಆಗಲ್ಲ. ಸೊ ಯಾವ ಕ್ಲೈಂಟ್ಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅವರ ಕಂಪ್ಲೀಟ್ ಬಿಸ್ನೆಸ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ಫಂಡಮೆಂಟಲ್ ನಾಲೆಜ್ ನಿಮಗೆ ಇರಬೇಕಾಗತ್ತೆ. ಆಮೇಲೆ ಕಮ್ಯುನಿಕೇಷನ್, ಒಳ್ಳೆದಾಗಿ ಕಮ್ಯುನಿಕೇಷನ್ ಇಲ್ಲಿ ಗೊತ್ತಿರಬೇಕು. ಸೊ ನೀವು ಡೇಟಾದಿಂದ ಏನು ಫೈನಲ್ ಆಗಿ ಔಟ್ಪುಟ್ ತೆಗಿತೀರಾ ಇದನ್ನು ಕ್ಲೈಂಟಿಗೆ ಅವ್ರಿಗೆ ಅರ್ಥ ಆಗುವ ರೀತಿ, ಎಲ್ಸ್ ನಿಮ್ಮ ಮ್ಯಾನೇಜರ್ಗೆ ಅವ್ರಿಗೆ ಅರ್ಥ ಆಗುವ ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಟೀಮ್ ಜೊತೆ ತುಂಬ ಮೀಟಿಂಗ್ಸ್ಗಳಿರುತ್ತೆ, ಅಟೆಂಡ್ ಆಗಬೇಕಾಗತ್ತೆ. ಸೊ ನಿಮ್ಮ ಅಂಡರಲ್ಲಿ ಟೀಮ್ ಇರುತ್ತೆ, ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕಾಗೋದ್ರಿಂದ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಟಿಕಲ್ ಸ್ಕಿಲ್ಸ್, ಕ್ರಿಟಿಕಲ್ ಥಿಂಕಿಂಗ್, ಇದೆಲ್ಲ ಕೆಲವು ಸ್ಕಿಲ್ಸ್ಗಳು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಎಜುಕೇಷನ್. ಅಗೇನ್ ನಿಮಗೆ ಡೇಟಾ ಸೈನ್ಸಲ್ಲಿ ಶಾರ್ಟ್ ಟರ್ಮ್ ಕೋರ್ಸಸ್ಗಳಿದೆ, 6 months ಇಂದ 1 year ಕೋರ್ಸಸ್ಗಳಿದೆ. ಡಿಪ್ಲೊಮಾ ಕೋರ್ಸಸ್ ಲೈಕ್ 1 to 2 years ಡಿಪ್ಲೊಮಾ ಕೋರ್ಸಸ್ಗಳಿದೆ, ಡಿಗ್ರಿ ಕೋರ್ಸಸ್ಗಳಿದೆ. ಇವಾಗ ಆಲ್ಮೋಸ್ಟ್ ಇವನ್ ಇಂಜಿನಿಯರಿಂಗಲ್ಲಿ ಇರ್ಬೋದು, ಇವನ್ ಕೆಲವು ಕಾಮರ್ಸ್ ಸೆಕ್ಟರಲ್ಲೂ ಸಹ ಡೇಟಾ ಸೈನ್ಸ್ನ ಆ್ಯಸ್ ಅ ಸಬ್ಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಡೇಟಾ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಬೇಕೇ ಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್, IT, ಲಾಜಿಸ್ಟಿಕ್, ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಡೇಟಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಅದರಿಂದ ಡೇಟಾ ಸೈನ್ಸ್ ಬೇಕೇ ಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟಲ್ಲಿ ಡೇಟಾ ಸೈನ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಡಿಗ್ರಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಡೇಟಾ ಸೈನ್ಸ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೋರ್ಸ್ನ ಫೀಸ್, ಇವಾಗ ಶಾರ್ಟ್ ಟರ್ಮ್ ಕೋರ್ಸ್ನ ಫೀಸ್ ಬಂದುಬಿಟ್ಟು ನನಗೆ ಗೊತ್ತಿದ್ದಾಗೆ 6 months to 1 year ಪ್ರೋಗ್ರಾಮ್ ಕೋರ್ಸಸ್ ಬಂದುಬಿಟ್ಟು 50,000 ಇಂದ 1 lakh ಈ ರೀತಿ ಇದೆ. ಆಮೇಲೆ ಡಿಗ್ರಿ ಪ್ರೋಗ್ರಾಮ್ಸ್ ಬಂದುಬಿಟ್ಟು 1.5 lakhs to 5 lakh ಈ ರೀತಿ ವೇರಿ ಆಗುತ್ತೆ. ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇರುತ್ತೆ? ಸೊ ಒಬ್ಬ ಫ್ರೆಷರ್ಗೆ ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು ಎಂಟ್ರಿ ಲೆವೆಲ್ಗೆ 3 to 6 lakh per annum ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಆ್ಯಂಡ್ ಕಂಪನಿ. 2+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ 8 to 12 lakhs per annum, ಮತ್ತು 5+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ 12 to 25 lakh per annum ಈ ರೀತಿಯಾದ ಒಂದು ಸ್ಯಾಲ್ರಿ ಪ್ಯಾಕೇಜ್ ಇದೆ. ಸಪೋಸ್ ನಿಮಗೆ ಡೇಟಾ ಸೈನ್ಸ್ನ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಆಲ್ರೆಡಿ ಡೇಟಾ ಸೈನ್ಸ್ ಮೇಲೆ ವಿಡಿಯೋನ ಮಾಡಿದ್ದೇನೆ. ಸೊ ಈ ವಿಡಿಯೋನ ರೆಫರ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಪ್ಲೀಸ್ ಇದನ್ನು ನೋಡಿ. ನೆಕ್ಸ್ಟ್ ಹೈ ಡಿಮ್ಯಾಂಡ್ ಸ್ಕಿಲ್ ಬಂದುಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಸೊ ಸ್ಮಾಲ್, ಮಿಡ್ ಆರ್ ಹೈ ಲೆವೆಲ್ ಆರ್ಗನೈಸೇಷನ್ ಇರ್ಬೋದು, ಅವರ ಒಂದು ಡೇಟಾ, ಅವರ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಸ್ಟೋರ್ ಮಾಡಲೇಬೇಕಾಗತ್ತೆ. ಸೊ ಮೊದಲು ಯಾವ ರೀತಿ ಇತ್ತು, ಲೋಕಲಲ್ಲಿ ಸ್ಟೋರ್ ಮಾಡ್ತಾಯಿದ್ರು, ಅವರ ಓನ್ ಪ್ರಿಮಿಸಲ್ಲಿ ಇನ್ಫಾರ್ಮೇಷನ್ಸ್ಗಳನ್ನ, ಡೇಟಾವನ್ನು ಸ್ಟೋರ್ ಮಾಡ್ತಾಯಿದ್ರು ಅವರ ಒಂದು ಪ್ರೈವೇಟ್ ಸರ್ವರ್ಗಳಲ್ಲಿ. ಬಟ್ ಇದರ ಒಂದು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಯಿತು, ಅದಕ್ಕೆ ಮ್ಯಾನ್ ಪವರ್ ಬೇಕು, ಅದನ್ನು ಅವ್ರಿಗೆ ಸ್ಯಾಲ್ರಿ ಪೇ ಮಾಡಬೇಕು, ಕಾಸ್ಟ್ ತುಂಬ ಜಾಸ್ತಿ ಇದ್ದಿದ್ರಿಂದ ನೆಕ್ಸ್ಟ್ ಏನಾಯಿತು, ಸೊ ಆನ್ ಪ್ರಿಮಿಸ್ ಸ್ಟೋರೇಜ್ನ ಬದಲು ಆಫ್ ಪ್ರಿಮಿಸ್ ಸ್ಟೋರೇಜ್ ಅಂದರೆ ಬೇರೆ ಕಡೆ ಬೇರೆ ಅವರ ಒಂದು ಸರ್ವರಲ್ಲಿ ಸೇವ್ ಮಾಡುವಂಥದ್ದು. ಸೊ ಎಷ್ಟು ಸ್ಟೋರೇಜನ್ನು ಯೂಸ್ ಮಾಡ್ತಾರೆ ಅದರ ಅಕಾರ್ಡಿಂಗನ್ನು ಪೇ ಮಾಡುವಂಥದ್ದು. ಸೊ ಈ ರೀತಿ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು ತುಂಬ ಸ್ಟೋರೇಜ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು ತುಂಬ ಆರ್ಗನೈಸೇಷನ್ಸ್ಗಳಿದೆ. ಎಕ್ಸಾಂಪಲ್ಗೆ AWS, ಮೈಕ್ರೋಸಾಫ್ಟ್ ಅಜ್ಯೂರು, ಗೂಗಲ್ ಕ್ಲೌಡು, ಒರಾಕಲ್. ಸೊ ಇದು ಮೇಜರ್ ಪ್ಲೇಯರ್ಸ್ಗಳಾಗಿದೆ ಯಾರು ಕ್ಲೌಡ್ ಸ್ಟೋರೇಜನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಸೆಕ್ಯೂರ್ ಆಗಿರುತ್ತೆ. ಕಂಪೇರ್ ಟು ಓನ್ ಆಗಿ ನಾವು ನಮ್ಮ ಲೊಕೇಶನ್ ಸರ್ವರ್ ಸ್ಟೋರ್ ಮಾಡೋದು ಬರುವ ಒಂದು ಎಕ್ಸ್ಪೆನ್ಸ್ಗಿಂತ ತುಂಬ ಕಮ್ಮಿ ಆಗಿರುತ್ತೆ ಮತ್ತು ಹೈಲಿ ಸೆಕ್ಯೂರ್ಡ್ ಆಗಿರುತ್ತೆ. ಸೊ ರಿಸ್ಕ್ ತುಂಬ ಕಮ್ಮಿ ಅಂತ ಹೇಳ್ಬೋದು. ಹ್ಯಾಕ್ ಆಗುವಂಥದ್ದು ಇರ್ಬೋದು, ನಮ್ಮ ಸರ್ವರ್ಗೆ ಹ್ಯಾಕ್ ಆಗುವಂಥದ್ದು ಇರ್ಬೋದು, ಇಲ್ಲದಿದ್ದರೆ ಡಿಸ್ಟ್ರಾಯ್ ಆಗುವಂಥದ್ದು ಇರ್ಬೋದು. ಈ ಎಲ್ಲ ರಿಸ್ಕ್ಗಳು ಆಲ್ಮೋಸ್ಟ್ 99% ರಿಡ್ಯೂಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಏನನ್ನು ನೀವು ಕಲಿತೀರಾ? ಸೊ ಮೇನಾಗಿ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಸರ್ವರ್ ಮಾಡೆಲ್ಸ್ಗಳು ಮತ್ತು ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ಗಳಾಗಿರುವಂತಹ IaaS, PaaS, SaaS ಇದನ್ನು ಕಲಿತೀರಾ. ಸೊ ಕರೆಂಟ್ ಮಾರ್ಕೆಟಲ್ಲಿ ಮೇಜರ್ ಪ್ಲೇಯರ್ಸ್ ಅಂದರೆ ಕ್ಲೌಡ್ ಸರ್ವಿಸನ್ನು ಕೊಡ್ತಾ ಇರುವಂಥ ಮೇಜರ್ ಪ್ಲೇಯರ್ಸ್ಗಳಾಗಿರುವಂಥ AWS, ಮೈಕ್ರೋಸಾಫ್ಟ್ ಅಜ್ಯೂರು, ಗೂಗಲ್ ಕ್ಲೌಡ್ ಇದು ಮೇಜರ್ ಪ್ಲೇಯರ್ಸ್ ಆಗಿರುತ್ತೆ. ಸೊ ಇವರಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಷನ್ ನೀವು ಮಾಡಿದರೆ ಬೆಟರ್. ಸೊ ಈ ಸರ್ಟಿಫಿಕೇಷನನ್ನು ಕೇಳ್ತಾರೆ. ಸೊ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಎಲ್ಲ ಮಾಡಿದ್ರು ಬೆಟರ್, ಬಟ್ ಅಟ್ಲೀಸ್ಟ್ ಯಾವುದಾದ್ರೂ ಒಂದು. ಸೊ ಇದರಲ್ಲಿ ಮೇಜರ್ ಪ್ಲೇಯರ್ ಬಂದುಬಿಟ್ಟು ತುಂಬ ಜಾಸ್ತಿ ಜನ ಮಾಡ್ತಾ ಇರುವಂಥದ್ದು AWS, ಇದು ಅಮೆಝಾನ್ ಇದ್ದು. ಸೊ ಈ ಒಂದು ಸರ್ಟಿಫಿಕೇಷನ್ ಕೋರ್ಸಸ್ನ ಮಾಡ್ತಾರೆ.
ಸೊ ನೆಕ್ಸ್ಟ್ ವರ್ಚುವಲೈಸೇಷನ್ ಟೆಕ್ನಾಲಜಿ ಆಗಿರುವಂಥ ಹೈಪರ್ ವಿ ಎಮ್ ವೇರ್ ಇದು ಗೊತ್ತಿರಬೇಕು. ಇದನ್ನು ನೀವು ಮೇನಾಗಿ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಕಲಿತೀರಾ. ಕಂಟೈನರೈಸೇಷನ್ ಆಗಿರುವಂಥ ಡಾಕರ್ಸ್ ಮತ್ತು ಕ್ಯೂಬರ್ನೆಟ್ಸ್, ಆಮೇಲೆ ವರ್ಚುವಲ್ ಮೆಷಿನ್ ಹೇಗೆ ಸೆಟಪ್ ಮಾಡುವಂಥದ್ದು, ಹೇಗೆ ರನ್ ಮಾಡುವಂಥದ್ದು, ಕಂಟೈನರ್ಸ್ಗಳನ್ನ ಹೇಗೆ ರನ್ ಮಾಡುವಂಥದ್ದು, ಇದು ಮೇನಾಗಿ ಕಲಿತೀರಾ. ಮತ್ತು ಕಂಪ್ಯೂಟರ್ ನೆಟ್ವರ್ಕ್ನ ಫಂಡಮೆಂಟಲ್ಸ್ಗಳು, ಸೆಕ್ಯೂರಿಟಿ, ಇದು ನಿಮಗೆ ಗೊತ್ತಿರಬೇಕು, ಇದನ್ನು ನೀವು ಕಲಿತೀರಾ. ಸ್ಟೋರೇಜ್ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಮತ್ತು ಆಪರೇಟಿಂಗ್ ಸಿಸ್ಟಮ್, ಅದರಲ್ಲೂ ಮೇಯ್ನಾಗಿ ಲಿನಕ್ಸ್, ಇದನ್ನು ನೀವು ಕಲಿತೀರಾ. ಬೇರೆ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್, ಕಮ್ಯುನಿಕೇಷನ್, ಟೀಮ್ ವರ್ಕ್, ಇದು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಬೇಕೇ ಬೇಕು. ಅಟೆನ್ಷನ್ ಟು ಡೀಟೇಲ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಅಡಾಪ್ಟಿಲಿಟಿ ಮತ್ತು ಕರೆಂಟ್ ಮಾರ್ಕೆಟಿಂಗಲ್ಲಿ ಬರುವಂಥ ಲೇಟೆಸ್ಟ್ ಟೂಲ್ಸ್ಗಳನ್ನ ಬಗ್ಗೆ ನೀವು ಕಲಿತಾ ಇರಬೇಕು, ಅಪ್ಗ್ರೇಡ್ ಆಗ್ತಾನೆ ಇರಬೇಕಾಗತ್ತೆ. ಮತ್ತು ಕೋರ್ಸ್ನ ಬಗ್ಗೆ ಬಂದರೆ, ಕೋರ್ಸ್ ಮತ್ತು ಟ್ರೈನಿಂಗ್ ಫೀಸ್ನ ಬಗ್ಗೆ ಬಂದರೆ, ಇಲ್ಲಿ ಸಹ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಇದೆ. ಇದರೊಂದು ಫೀಸ್ ಬಂದುಬಿಟ್ಟು 25 to 50K ಈ ರೀತಿ ರೇಂಜ್ ಆಗುತ್ತೆ. ಡಿಪ್ಲೊಮಾ ಮತ್ತು ಅಸೋಸಿಯೇಟ್ ಡಿಗ್ರಿ ಪ್ರೋಗ್ರಾಮ್ನ ಇದರೊಂದು ಫೀಸ್ ಬಂದುಬಿಟ್ಟು 50,000ಇಂದ 2 lakh. ಓಕೆ, 50,000ಇಂದ 2 lakh ಈ ರೀತಿ ರೇಂಜ್ ಆಗುತ್ತೆ. ಮಾಸ್ಟರ್ ಡಿಗ್ರಿ ಬಂದುಬಿಟ್ಟು 2 to 5 lakh ಈ ರೀತಿ ಕೋರ್ಸ್ ಫೀಸ್ ಇದೆ. ಮಾಸ್ಟರ್ ಡಿಗ್ರಿ ನಿಮಗೆ 3 to 4 years ಈ ರೀತಿ ಇರುತ್ತೆ. ಡಿಪ್ಲೊಮಾ ಬಂದುಬಿಟ್ಟು ನಿಮಗೆ 6 months to 1 year ಪ್ರೋಗ್ರಾಮ್ ಇರುತ್ತೆ. ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಬಂದುಬಿಟ್ಟು 2 monthsಇಂದ 3 months ಈ ರೀತಿ ರೇಂಜ್ ಆಗುತ್ತೆ. ಸಪೋಸ್ ನಿಮಗೆ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಯಾವುದಾದ್ರೂ ಕೋರ್ಸ್ ಮಾಡಬೇಕು, ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂತಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ನಮ್ಮಲ್ಲಿ ತುಂಬ ಇನ್ಸ್ಟಿಟ್ಯೂಟ್ಸ್ಗಳು, ಟ್ರೈನರ್ಸ್ಗಳು ಕಾಂಟ್ಯಾಕ್ಟಲ್ಲಿದ್ದಾರೆ. ಸೊ ನಮ್ಮನ್ನು ರೆಫರ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಂತಿದ್ರೆ, ನಾನು ಕ್ಲೌಡ್ ಕಂಪ್ಯೂಟಿಂಗ್ AWS ಮೇಲೆ ಡೀಟೇಲ್ ಆಗಿರುವಂಥ ಒಂದು ವಿಡಿಯೋನ ಮಾಡಿದ್ದೇನೆ, ಈ ವಿಡಿಯೋನ ರೆಫರ್ ಮಾಡಿ. ಸೊ ಫ್ರೆಂಡ್ಸ್, ಇದು ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಇರುವಂತಹ ಕೆಲವು ಟೆಕ್ನಿಕಲ್ ಕೋರ್ಸಸ್ಗಳು. ಸಪೋಸ್ ನೀವು ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀರಾ, ಸೊ ಡೈರೆಕ್ಟಾಗಿ ಈ ಕೋರ್ಸಸ್ಗಳನ್ನ ಮಾಡ್ಬೋದು. ಇಲ್ಲದಿದ್ದರೆ ಡಿಗ್ರಿ ಮಾಡಿಕೊಂಡು ಸಹ ಈ ಕೋರ್ಸಸ್ಗಳನ್ನ ಮಾಡ್ಬೋದು. ಹೋಪ್ಫುಲಿ ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲಲ್ಲಿ ಕರೆಂಟ್ ಮಾರ್ಕೆಟ್ ಹೈ ಡಿಮ್ಯಾಂಡೆಡ್ ಕೋರ್ಸಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಹಾಕ್ತಾನೆ ಇರ್ತೇವೆ, ಕೆಲವು ಟ್ಯೂಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.